ಪರ ಘೋಷಣೆ ಆಯಿತು, ಹಾಗೆ ಬಾಂಬ್ ಬ್ಲಾಸ್ಟ್ ಕೂಡ ಬೆಂಗಳೂರಲ್ಲೂ ಆಯಿತು. ಆದರೆ ಈಗ ಮತ್ತೊಂದು ಬೆದರಿಕೆ ಆಗಿರುವಂಥದ್ದು, ಅದು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಸ್ಫೋಟಕ ಮಾಹಿತಿ ಈಗ ರಿವೀಲ್ ಮಾಡ್ತಾ ಇದ್ವಿ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವರದಿ ಇದು. BBIPಗಳಿಗೆ ಬೆದರಿಕೆ ಹಾಕಿದ ವ್ಯಕ್ತಿ ಶಾಹಿದ್ ಖಾನ್ ಎಂಬ ಹೆಸರಿನಲ್ಲಿ ಮೇಲ್ಮಾಡಿ ಬೆದರಿಕೆ. ಇದು 10786 protonmail.com ಹೆಸರಿನಲ್ಲಿ ಬೆದರಿಕೆ ಹಾಕಿರುವಂಥದ್ದು. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಈ ಕುರಿತಂತೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಏನಾಗ್ತಾ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಅದು ಕೂಡ ಬೆಂಗಳೂರಿನ ಜನರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಒಂದು ಕಡೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ, ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್. ಇದರ ನಡುವೆ ಈಗ ಮತ್ತೊಂದು ಬೆದರಿಕೆ ಬಂದಿರುವಂಥದ್ದು ಇಮೇಲ್ ಮುಖಾಂತರ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವರದಿ ಇದು. BBIPಗಳಿಗೆ ಬೆದರಿಕೆ ಹಾಕಿದ್ದಾನೆ ವ್ಯಕ್ತಿ ಶಾಹಿದ್ ಖಾನ್ ಅಂತ ಹೆಸರಿನಲ್ಲಿ ಈ ಮೇಲ್ ಮಾಡಿ ಬೆದರಿಕೆ ಹಾಕಿರುವಂಥದ್ದು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಶಾಹಿದ್ ಖಾನ್ ಹೆಸರಲ್ಲಿ ಮೇಲ್ ಬಂದಿರುವಂಥದ್ದು, ಪೊಲೀಸರು ಈ ಪ್ರಕರಣವನ್ನ ಎಷ್ಟು ಗಂಭೀರವಾಗಿ ತಗೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ? ನಿಖೇಶ್, ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಆಗಿರುವಂಥ ಒಂದಷ್ಟು ಡೆವಲಪ್ಮೆಂಟನ್ನು ನೋಡಿದರೆ ಬೆಂಗಳೂರಲ್ಲಿ ಏನಾಗ್ತಿದೆ, ಏನು ಮೆಸೇಜ್ ಕೊಡೋಕೆ ಹೋಗ್ತಿದ್ದಾರೆ ಇವರು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ 27ನೇ ತಾರೀಕು ವಿಧಾನಸೌಧದಲ್ಲಿ ಒಂದು ಸೆಲೆಬ್ರೇಷನ್ ಆಗುತ್ತೆ. MP ಎಲೆಕ್ಷನ್ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ಕೂಗುತ್ತೆ. ಅದು ಕೂಡ ಕಾಂಗ್ರೆಸ್ನ ಒಬ್ಬ ನಾಯಕರ ಬೆಂಬಲಿಗರಿಂದ ಒಂದು ಘೋಷಣೆ ಕೂಗ್ತಾರೆ. ಪಾಕಿಸ್ತಾನ್ಗೆ ಘೋಷಣೆ ಮಾಡ್ತಾರೆ, ಆ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗ್ತಾರೆ. ಆ ಒಂದು ಪ್ರಕರಣ ದಾಖಲಾಗ್ತಿದ್ದಂತೆ ಪೊಲೀಸರು ತನಿಖೆಯನ್ನು ಶುರು ಮಾಡಿರ್ತಾರೆ. ಅದಾದ ಮೇಲೆ ಎಕ್ಸಾಕ್ಟ್ಲಿ 3ನೇ ದಿನಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ, ಈಗಾಗಲೇ ವೈಟ್ಫೀಲ್ಡ್ನ ಬಳಿ ಇರುವಂಥ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಒಂದು ತನಿಖೆ ನಡೀತಿದ್ದಂಥ ಸಂದರ್ಭದಲ್ಲಿ ಮತ್ತೆ 3ನೇ ದಿನಕ್ಕೆ ಎಕ್ಸಾಕ್ಟ್ಲಿ 3 ದಿನ ಗ್ಯಾಪ್ ಅಂತ ನೋಡೋದಾದರೆ ಇಲ್ಲಿ ಡೇಟನ್ನು ಕೂಡ ಗಮನಿಸಿದ್ರು ಕೂಡ 27ನೇ ತಾರೀಕು ಪಾಕ್ ಪರ ಘೋಷಣೆ ಆಗುತ್ತೆ, 1ನೇ ತಾರೀಕು ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಮತ್ತು ನಿನ್ನೆ ಮತ್ತು VVIPಗಳಿಗೆ ಓರ್ವ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಮೇಲ್ ಮೂಲಕ ಬೆದರಿಕೆ ಹಾಕುವಂಥ ಕೆಲಸನ ಮಾಡಿದ್ದಾನೆ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ FIR ದಾಖಲಿಸ್ಕೊಳ್ಳುವಂಥ ಕೆಲಸನ ಮಾಡಿದ್ದಾರೆ. 10786 ಅನ್ನುವಂಥ ಲಾಸ್ಟಲ್ಲಿರುವಂಥ 786 ಅನ್ನುವಂಥ ನಂಬರನ್ನು ನೋಡಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಈ ಒಂದು 786 ನಂಬರ್ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಅಂತೇಳಿ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ. ಮತ್ತೊಂದು ಕಡೆ ಗುಪ್ತಚರ ಇಲಾಖೆಗಳು ಕೂಡ ಇತ್ತೀಚೆಗೆ ನಡೀತಿರುವಂಥ ಬಳ್ಳಾರಿಯಲ್ಲಿ ಮಾಜಿ ಮೇಯರ್ ಮಗ ಅಟ್ಟಹಾಸ ಮೆರೆದಿರುವಂತಹ ಒಂದು ಘಟನೆ ನಡೆದಿದೆ. ಮಾಜಿ ಮೇಯರ್ನ ಮಗ ರಘು ಗುಂಡಾವರ್ತನೆಗೆ ಸಾಕ್ಷಿಯಾಗಿರುವಂತಹ ಒಂದು ಘಟನೆ. ಇದಕ್ಕೆ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ, ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮಾಜಿ ಮೇಯರ್ ಮಗ ಇರ್ತಾನೆ. ಈ ಸಂದರ್ಭದಲ್ಲಿ ರಸ್ತೆ ಬಿಡಿ ಅಂತ ಪ್ರಶ್ನೆ ಮಾಡಿದ ತಿಪ್ಪೇಸ್ವಾಮಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ನಡೆದಿರೋದು. ರಘು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯುವಕನ ಮೇಲೆ ಈ ರೀತಿ ಹಲ್ಲೆ ನಡೆಸಿರುವಂತಹ ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮಾಜಿ ಮೇಯರ್ ಮಗ ರಘು ಈ ರೀತಿ ಗುಂಡಾವರ್ತನೆಗೆ ಸಾಕ್ಷಿಯಾಗಿರೋದು. ರಸ್ತೆ ಬಿಡಿ ಅಂತ ಪ್ರಶ್ನೆ ಮಾಡಿದಂತಹ ಯುವಕ ತಿಪ್ಪೇಸ್ವಾಮಿಯ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ಈಗ ಬಳ್ಳಾರಿ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮಾಜಿ ಮೇಯರ್ ಮಗನ ಚಳಿ ಬಿಡಿಸಬೇಕು, ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ನೋಡಿ, ಬಳ್ಳಾರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ರಘು ಎಂಬಾತ ಗೂಂಡಾವರ್ತನೆಯನ್ನ ತೋರಿರೋದು. ರಘು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯುವಕನೊಬ್ಬ ರಸ್ತೆ ಬಿಡಿ, ಇಲ್ಲಿ ಯಾಕೆ ಈ ರೀತಿ ಸೇರಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ತಿಪ್ಪೇಸ್ವಾಮಿ ಅನ್ನುವಂಥವ್ರು. ಆ ತಿಪ್ಪೇಸ್ವಾಮಿಯ ಮೇಲೆ ಇದೇ ರೀತಿ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿರುವ ಘಟನೆ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮಾಜಿ ಮೇಯರ್ ಮಗ ರಘು ಈ ರೀತಿ ಗೂಂಡಾವರ್ತನೆಯನ್ನ ತೋರಿರೋದು. ಪಾಕಿಸ್ತಾನ